ಹೆಚ್ಚು ಕಡಿಮೆ 1,40,00,000 ಸಾಲದಲ್ಲಿ ನಾನು ಇರ್ತೀನಿ. ಸತ್ಯವಾಗ್ಲೂ ನಾನು ಪ್ರತಿ ತಿಂಗಳು ಬಂದರೆ 1 ಲಕ್ಷ EMI ಕಟ್ಟಬೇಕು, 1 ಲಕ್ಷ ಬಡ್ಡಿ ಅಷ್ಟೇ ಕಟ್ಟಬೇಕು ನಾನು. ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. 5 ಲಕ್ಷ 10 ಲಕ್ಷ ಸಾಲ ಮಾಡಿದ್ರೆ ಊರು ಬಿಟ್ಟು ಹೋಗೋ ಅಂಥ ಕಾಲ. ಆದರೆ ಇವತ್ತು ನನ್ನ ಮೇಲೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದರೆ ಹೆಚ್ಚು ಕಡಿಮೆ 1,40,00,000 ಸಾಲದಲ್ಲಿ ನಾನು ಇರ್ತೀನಿ. ಭಯ ಪಡಲ್ಲ, ಯಾಕೆಂದರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಕೆಲಸನೂ ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಕೆಲಸಕ್ಕೆ ಕರ್ನಾಟಕದ ಜನತೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟು ಸಾಲ ಮಾಡಿ ಆಶ್ರಮ ಕಟ್ಟಿ ಆಶ್ರಮ ನಡೆಸ್ತಾ ಇದ್ದೀವಿ. ನನಗೆ ಎಲ್ಲ ಅನ್ಕೊತಾ ಇರ್ಬೋದು ಕೆಲವರು, ಅಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಅಂತ. ಎಲ್ಲಿಂದನೂ ಬರ್ತಾ ಇಲ್ಲ. ಕೇಳೋ ಅಂಥ ವೀಡಿಯೋಗಳು ನಾನು ಮಾಡಿ ಹಾಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸಹಾಯ ಮಾಡಿ ಅಂತ ವೀಡಿಯೋಗಳು ಮಾಡಿ ಹಾಕಲ್ಲ. ಉದ್ದೇಶ ಒಂದೇ, ಯಾರಾದರೂ ನಮ್ಮ ಸೇವೆ ನೋಡಿ ಸಹಾಯ ಮಾಡ್ಬೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಣೆ ಕೇಳ್ತಾ ಇದ್ದೀನಿ, ಪ್ರಮಾಣ ಮಾಡಿ ಹೇಳ್ತೀನಿ. ಸತ್ಯವಾಗ್ಲೂ ನಾನು ಪ್ರತಿ ತಿಂಗಳು ಬಂದರೆ 1 ಲಕ್ಷ EMI ಕಟ್ಟಬೇಕು, 1 ಲಕ್ಷ ಬಡ್ಡಿ ಅಷ್ಟೇ ಕಟ್ಟಬೇಕು ನಾನು. ಕೆಟ್ಟದ್ದು ಮಾತಾಡೋದು ಒಳ್ಳೇದಾಗಲಿ. ನಾವು ಒಳ್ಳೆ ಕೆಲಸ ಮಾಡೇ ಮಾಡ್ತೀವಿ, ಒಳ್ಳೆ ಕೆಲಸ ನಿಯತ್ತಾಗಿ ಮಾಡ್ತಾ ಇದ್ದೀವಿ. ದೇವರು ಯಾವುದೋ ಒಂದು ರೂಪದಲ್ಲಿ ಕಾಪಾಡ್ತದೆ. ಮನಸ್ಸಲ್ಲಿ ಆಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಮಾಡಬೇಕು, ಆಶ್ರಮದಲ್ಲಿರೋ ವಯಸ್ಸಾದ ಹೆಸರಲ್ಲಿ ದುಡ್ಡು ಮಾಡಬೇಕು ಅನ್ನೋ ಕೆಟ್ಟು ಮನಸ್ಥಿತಿ ನಮ್ಮ ತಂದೆ ತಾಯಿ ನಮಗೆ ಕಲಿಸಿಲ್ಲ. ಇರೋವರೆಗೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತೀವಿ. ಒಂದು ಕೆಲಸ ಶುರು ಮಾಡಿದ್ಮೇಲೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊತೀವಿ. ಎಲ್ರಿಗೂ ಒಳ್ಳೇದಾಗಿ.